ಓ ಹಾಯ್, ನಾನು ರೂಪಾ ಮಾತಾಡ್ತಿರೋದು ಫ್ರೆಂಡ್. ನೋಡಿ ಮಾವಿನ ಸಸಿ ಹಾಕಿದ್ದೀವಿ. ಮಾವಿನ ಸಸಿ ಇಲ್ಲೊಂದು ಐತೆ, ಮತ್ತು ಇಲ್ಲೊಂದು ಹಾಕಿದ್ದೀವಿ. ಯಾವಾಗ ಮಾವಿನಕಾಯಿ ಬಿಡುತ್ತೋ, ನಾವು ಯಾವಾಗ ತಿಂತೀವೋ, ನಾವೇ ತಿನ್ನೋ ಬತ್ತಿಗಿರ್ತೀವೋ, ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ಇದು 3 ವರ್ಷ ಆಯಿತು ಹಾಕಿ. ತೆಂಗಿನ ಸಸಿ ಇಷ್ಟುದ ಆಗೈತೆ. ಮತ್ತು ಇಲ್ಲೊಂದು ಹಲಸಿನ ಸಸಿ ಹಾಕಿದ್ವಿ. ಇದು ಹಲಸಿನ ಮರ. ಇದು ಹೆಚ್ಚು ಕಡಿಮೆ 2 ವರ್ಷ ಆಯ್ತಾನೆ. ಯಾರು ಇದೇನಾರು ಹಣ್ಣು ಬಿಡೋವತ್ತಿಗಿರ್ತೀವಿ ಏನೋ ಗೊತ್ತಿಲ್ಲ. ಇದು ಹೂವು ಆದಂಗೆ ಆಗೈತೆ. ಹಂಗಾಗಿ ಏನೋ ಒಂಥರ ಸಣ್ಣ ಸಣ್ಣ ಈ ಸಣ್ಣ ಇದು ಬಿಟ್ಟೈತಿ. ಇವಾಗಲೇ ಬಿಡುತ್ತೆ ಅಂತ ಗೊತ್ತಿಲ್ಲ, ಬಿಡಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ನೋಡಿ ದನಗಳು, ಹಸು, ಆದರೆ ನಮ್ಮದಲ್ಲ, ಪಕ್ಕದವ್ರದ್ದು, ನಮ್ಮದಂತೂ ಅಲ್ಲ. ನೋಡಿ ಎಳ್ನೀರಿದ್ದಾವೆ, ಕೆಡಬೇಕಾಯ್ತು, ಕುಡಿಬೇಕಾಗಿತ್ತು. ಎಂಥ ಕೆಲಸ ಆಯಿತು ಮತ್ತೆ ಇದನ್ನೆಲ್ಲ. ನೋಡಿ ನಮ್ಮ ಜಮೀನಲ್ಲಿ ಇಲ್ಲೊಂದು ಈಚಲು ಮರ, ಈಚಲ ಮರ ಇದೆ. ಆದರೆ ಒಂದು ದಿವಸನೂ ಈಚಲಹಣ್ಣು ತಿಂದೇ ಇಲ್ಲ ನಾವು. ಯಾವಾಗಲೂ ಬಿಡುತ್ತೆ, ಟೈಮ್ ಇದ್ದಾಗ ಬಿಡುತ್ತೆ, ಟೈಮ್ ಬಂದಾಗ. ಆದರೆ ಈಚಲಹಣ್ಣು ತಿಂದಿಲ್ಲ. ಸಲ ನಮ್ಮ ಜೋಳ ಹಿಂಗೆ ಬಂದೈತೆ. ಇನ್ನು 1 ತಿಂಗಳು ನೀರು ಬಿಡಬೇಕು. ಅಲ್ಲೊಂದು ಸಣ್ಣ ಕರ ಅದ್ರದ್ದು ಆ ವಸಿಂದಿತ್ತಲ್ಲ, ಅಲ್ಲೈತಲ್ಲ ಆ ವಸಿನ ಕರು, ಸಣ್ಣ ಕರು. ನೋಡಿ ಬಟರ್ಫ್ಲೈ ಆ ಥರ ಐತೆ. ಬಟರ್ಫ್ಲೈ ಹಿಂಗಾಗೈತೆ ಜೋಳ. ಇನ್ನೂ 1 ತಿಂಗಳು ಬಿಡಬೇಕು ನೀರ. ಓಕೆನಾ? ಇವರೆಲ್ಲ ನೀರು ಬಿಡ್ತಾವ್ರೆ ನಮ್ಮಲ್ಲಿ, ಆದರೆ ಎಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿದೆ ಅಂತ ಗೊತ್ತಾಗಿಲ್ಲ. ಇಷ್ಟು ಟೋಟಲಾಗಿ ನೀರು ಬಿಡ್ತಾ ಅವ್ರೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇದು ಒಂದು ಸ್ವಲ್ಪ ಜೋಳ ಬಂದೈತೆ. ಇದೆಲ್ಲ ಬಂದಿರೋದು ಮುರಿ ಅಂತ ಜೋಳ. ಇದು ನಮ್ಮದಲ್ಲ, ಪಕ್ಕದವ್ರದ್ದು. ಮುರಿಬೇಕು. ಜೋಳ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ, ಸಣ್ಣ ಸಣ್ಣ ತೆನೆಗಳು. ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಜೋಳದ್ದು ಮಿಸ್ಟೇಕ್ ಆಯ್ತದೆ ಏನಂತ ಗೊತ್ತಿಲ್ಲ, ಕಡಿಮೆ ಐತೆ. ಹಂಗಾಗಿ ಮಿಸ್ಟೇಕ್ ಆಗಿರ್ಬೋದು. ಇದು ನಮ್ಮದೇ. ಇದೆಲ್ಲ ಹಸ್ರು ಐತೆ, ಇನ್ನೂ ನೀರು ಬಿಡಬೇಕು ಇದಕ್ಕೆ. ಎಲ್ಲ ಜೋಳ ಐತೆ. ಹಿತನ್ ಎದ್ದಿರ್ಲಿಲ್ವಾ? ಎಲ್ಲ ನೀರು ನಿಂತಿರೋದ್ರಿಂದ ಇದು ಸ್ವಲ್ಪ ತಗ್ಗಾಗಿಲ್ಲ. ಹೀಗಾಗಿ
ರಾಗಿ ಎಲ್ಲ ಬಿದ್ದೋಯ್ತೆ. ಚೆನ್ನಾಗಿತ್ತು, ಈ ಥರ ಇತ್ತು ಮೇಲೆ. ಇವಾಗೆಲ್ಲ ಬಿದ್ದೋಯ್ತು. ಬಿದ್ದೋಗಿ ಈ ಥರ ಮಟ್ಟಕ್ಕಾಯ್ತು ನೋಡಿ. ಗುದ್ದಿ ಇಟ್ಕೊಂಡು ತಿರ್ಗ್ತಾವ್ರೆ ಇವರೇ ಬಾಸ್. ಬಾಸ್ 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 ಈ ಕಡೆ ನೋಡಿ ಬಾಸ್. ನೀರೆಲ್ಲ ಇಲ್ಲಿ ಕಟ್ಟಿದ್ವಲ್ಲ, ಅವೆಲ್ಲ ನೀರಿಲ್ಲ ಹೋಗ್ತಾ ಇದೆ.